ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂಧರ್ ಆಗಿರುವಂತಹ ದರ್ಶನ್ ಅವರಿಗೆ ಗಲ್ಲು ಶಿಕ್ಷೆಯನ್ನು ನೀಡಿ ಎಂದು ಅಪರಿಚಿತ ವ್ಯಕ್ತಿ ಕೋರ್ಟ್ಗೆ ಏಕಾಏಕಿ ನುಗ್ಗಿರ್ತಕ್ಕಂಥದ್ದು. ಏನಿದು ಪ್ರಕರಣ? ಆ ಒಂದು ವ್ಯಕ್ತಿ ಯಾರು? ಅದು ಯಾಕೆ ನಿಗೂಢವಾಗಿರ್ತಕ್ಕಂಥದ್ದು? ಸೊ ಆ ಒಂದು ಬೆಳವಣಿಗೆ ಯಾಕೆ ಆಯಿತು? ದರ್ಶನ್ ಮೇಲೆ ಆ ವ್ಯಕ್ತಿಗಿರುವಂಥ ಕೋಪವಾದರೂ ಏನೋ ಗೊತ್ತಿಲ್ಲ. ಬದಲಿಗೆ ಆ ಒಂದು ವ್ಯಕ್ತಿ ಬಂದು ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನು ಕೂಡ ಗಲ್ಲಿಗೆ ಏರಿಸಿ ಎಂಬ ಒಂದು ಆರೋಪವನ್ನು, ಗಲ್ಲಿಗೆ ಏರಿಸಿ ಎಂಬ ಒಂದು ಅರ್ಜಿಯನ್ನು ತೆಗೆದುಕೊಂಡು ಬಂದು ಕೋರ್ಟ್ಗೆ ನೀಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ವಿಚಾರದ ಕುರಿತು ಒಂದಿಷ್ಟು ಮಾಹಿತಿನ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತೇನೆ. ಜೊತೆಗೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದಾಗ ಮಾತ್ರ ಏನು ಎಂತಹ ಎಂಬುದು ನಿಮಗೆ ಅಸಲಿ ಸತ್ಯಾಸತ್ಯತೆ ಗೊತ್ತಾಗೋದಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಅಂದಹಾಗೆ ಇಂದು ನಟ ದರ್ಶನ್ ಸೇರಿ 5 ಆರೋಪಿಗಳ ಸ್ಥಳಾಂತರ ಸಂಬಂಧ ಬೆಂಗಳೂರಿನ 64ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಸಲಾಗಿತ್ತು. ಈ ವೇಳೆ ಕೋರ್ಟ್ಗೆ ಪತ್ರ ಹಿಡಿದು ಅಪರಿಚಿತ ವ್ಯಕ್ತಿಯೊಬ್ಬ ನುಗ್ತಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ 17 ಆರೋಪಿಗಳು ಏನಿದ್ದಾರೆ ಆ ಒಂದು 17 ಆರೋಪಿಗಳಿಗೂ ಕೂಡ ಗಲ್ಲು ಶಿಕ್ಷೆ ವಿಧಿಸಿ ಆರೋಪಿಗಳಿಗೆ ಜಾಮೀನು ನೀಡಬೇಡಿ ಎಂದು ಅಪರಿಚಿತ ವ್ಯಕ್ತಿ ಏಕಾಏಕಿ ಒಳಗಡೆ ಬಂದು ಕೋರ್ಟ್ನಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ನೀಡಿರ್ತಕ್ಕಂತಹದ್ದು. ಈ ವೇಳೆ ಜಡ್ಜು ಕೂಡ ಪ್ರಶ್ನೆ ಮಾಡ್ತಾರೆ, ಯಾರಪ್ಪ ನೀನು, ಯಾರು ಏಕಾಏಕಿ ಯಾಕೆ ಒಳಗಡೆ ಬಂದಿದ್ಯಾ ಎಂಬ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಆ ಒಂದು ಪ್ರಶ್ನೆಗೆ ಉತ್ತರಿಸಿರ್ತಕ್ಕಂಥ ಅಪರಿಚಿತ ವ್ಯಕ್ತಿ, ನಾನು ರವಿ ಬೆಳಗೆರೆ ಕಡೆಯವನು ಎಂದು ಹೇಳಿಕೊಂಡಿರ್ತಕ್ಕಂಥದ್ದು. ಸೊ ಏನೇ ಇದ್ರೂ ಸರ್ಕಾರದ ಮುಖಾಂತರ ಬರುವಂತೆ ಜಡ್ಜ್ ಅವನಿಗೆ ಸೂಚನೆಯನ್ನು ಕೂಡ ನೀಡ್ತಾರೆ. ನಿಮ್ಮ ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ಎಂದು ಜಡ್ಜ್ ಅಲ್ಲಿ ಹೇಳಿ ಆ ಒಂದು ವ್ಯಕ್ತಿಗೆ ಚೀಮಾರಿ ಹಾಕಿ ಕಳಿಸುವಂತಹದ್ದು. ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ 5 ಆರೋಪಿಗಳ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆ ಒಂದು ವಿಚಾರಣೆ ಕೂಡ ಇವತ್ತು ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಇನ್ನು ಪ್ರಸ್ತುತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ಕೈದಿಗಳಿಗೆ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡದಂತೆ ದರ್ಶನ್ ಸೇರಿದಂತೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದ. ಅರ್ಜಿ ವಿಚಾರಣೆ ನಡೆಸಿರ್ತಕ್ಕಂತಹ 64ನೇ CCH ನ್ಯಾಯಾಲಯ ಸೆಪ್ಟೆಂಬರ್ 9ಕ್ಕೆ ಆದೇಶವನ್ನು ಕೂಡ ಕಾಯ್ದಿರಿಸಲಾಗಿದೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ, ನಿನ್ನೆಯೂ ಕೂಡ ಅಂದರೆ ಸೆಪ್ಟೆಂಬರ್ 2ನೇ ತಾರೀಕು ಕೂಡ ಅರ್ಜಿ ವಿಚಾರಣೆ ಇತ್ತು. ಅದನ್ನು 3ನೇ ತಾರೀಕಿಗೆ ಪೋಸ್ಟ್ಮಾನ್ ಮಾಡಲಾಗಿತ್ತು. ಈಗ 3ನೇ ತಾರೀಕಿನಿಂದ 9ನೇ ಸೆಪ್ಟೆಂಬರ್ಗೆ ಈ ಒಂದು ಅರ್ಜಿಯ ವಿಚಾರಣೆ ಕಾಯ್ದಿರಿಸಲಾಗಿರ್ತಕ್ಕಂತಹದ್ದು. ಒಟ್ಟಾರೆಯಾಗಿ ಈ ರೀತಿಯಾದಂಥ ಬೆಳವಣಿಗೆ ಆಗಿರ್ತಕ್ಕಂತಹದ್ದು. ಈ ಒಂದು ಕೆಟ್ಟ ಬೆಳವಣಿಗೆ ಇದೆಯಲ್ಲ, ದರ್ಶನ್ನ ಗಲ್ಲಿಗೆ ಹಾಕಿಸಿ ಅಥವಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನು ಕೂಡ ಗಲ್ಲಿಗೆ ಹಾಕಿಸಿ ಅಂತ ಏಕಾಏಕಿ ರವಿ ಬೆಳಗೆರೆಯವರ ಹೆಸರನ್ನು ಹೇಳಿಕೊಂಡು ನಾನು ರವಿ ಬೆಳಗೆರೆಯ ಕಡೆಯವರು ಅಂತ ಬಂದು ಒಂದು ಕೋರ್ಟ್ಗೆ ನುಗ್ಗೋದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ಯೋಚನೆ ಮಾಡಲೇಬೇಕಾಗಿರ್ತಕ್ಕಂತಹದ್ದು. ಸೊ ಈ ಒಂದು ವಿಚಾರವನ್ನು ಅಥವಾ ಈ ಒಂದು ಪ್ರಕರಣವನ್ನು ಗಮನಿಸ್ತಾ ಹೋದರೆ ದರ್ಶನ್ ಅವರಿಗೆ ಅಥವಾ ದರ್ಶನ್ಗೆ ಆಗದೇ ಇರುವಂಥವ್ರು ಎಷ್ಟು ಜನ ಇದ್ದಾರೆ, ದರ್ಶನ್ ಅವರಿಗೆ ಗಲ್ಲು ಶಿಕ್ಷೆ ಕೊಡಿಸಬೇಕು ಅಂತ ಎಷ್ಟು ಜನ ಕಾಯ್ತಾ ಇದ್ದಾರೆ, ಈ ರೀತಿಯಾದಂಥ ಪ್ರಶ್ನೆ ಕಾಡೋದು ಸಹಜವಾಗಿದೆ. ಆದರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣವು ಏನಿದೆಯಲ್ಲ, ದರ್ಶನ್ ಅವರು ಒಂದು ಕಾಲಕ್ಕೆ ದುಡುಕದೇ ಇದ್ದಿದ್ರೆ ಇವತ್ತು ಇಂಥ ಕಷ್ಟ ಅವರಿಗೆ ಬರ್ತಾ ಇರಲಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ದರ್ಶನ್ ಅವರ ಪ್ರತಿಯೊಂದು ವಿಡಿಯೋಗಳನ್ನ ಅಥವಾ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಮಾಹಿತಿಗಳನ್ನು ಕೂಡ ನೀಡಿದರೂ ತಾಳ್ಮೆ ನಿಮ್ಮ ಹತ್ರ ಇರಲಿ. ಒಂದು ಕ್ಷಣ ತಾಳ್ಮೆಯನ್ನು ಕಳ್ಕೊಂಡ್ಬಿಟ್ರೆ ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಬರುತ್ತೆ. ಈಗ ದರ್ಶನ್ ಬದುಕಲ್ಲಿಯೂ ಕೂಡ ಆಗಿರ್ತಕ್ಕಂಥದ್ದು ಅದೇ. ಒಂದು ಕ್ಷಣ ತಾಳ್ಮೆಯನ್ನು ಕಳೆದುಕೊಂಡಿದ್ದ ಕಾರಣದಿಂದಾಗಿ ವರ್ಷವೇ ಕಳೆದರೂ ಕೂಡ ಇವತ್ತು ಜೈಲಿನ ವನವಾಸವೂ ಕೂಡ ಅವರಿಗೆ ತಪ್ತಾ ಇಲ್ಲ. ಎಂಥ ಐಷಾರಾಮಿ ಜೀವನ ಇತ್ತು ಅವ್ರದ್ದು, ಎಂಥ ಜೀವನವನ್ನು ಮಾಡಬಹುದಿತ್ತು. ಯಾವುದೋ ಒಂದು ವಿಷಯಕ್ಕೆ ದುಡುಕಿ ಇಂಥ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡಿರೋದ ಕಾರಣದಿಂದಾಗಿ ಇವತ್ತು ಜೈಲಿನ ಯಾವುದೋ 4 ಗೋಡೆಗಳ ಪಕ್ಕದಲ್ಲಿ ಇವರು ವಾಸ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.